ಚೇಳೂರಿನಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯೋತ್ಸವ ವಿದ್ಯಾರ್ಥಿಗಳ ಆಕರ್ಷಕ ಮೆರವಣಿಗೆ. ಚೇಳೂರು ತಾಲೂಕಿನಲ್ಲಿ ಕೇಂದ್ರದಲ್ಲಿ ಶನಿವಾರ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶ್ರದ್ಧೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ಕಚೇರಿ ಮುಂಭಾಗದಲ್ಲಿ ತಹಸೀಲ್ದಾರ್ ಶ್ವೇತಾ ಬಿಕೆ ಧ್ವಜಾರೋಹಣ ನೆರವೇರಿಸಿದರು. ನಂತರ ಪಟ್ಟಣದ ಕೆಪಿಎಸ್ ಶಾಲಾ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಬಳಿಕ ಕೆಪಿಎಸ್ ಶಾಲೆಯಿಂದ ಆರಂಭಗೊಂಡ ಬೃಹತ್ ಮೆರವಣಿಗೆಯಲ್ಲಿ ವಿವಿಧ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡರು. ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ನೊಂದಿಗೆ ರಾಷ್ಟ್ರಧ್ವಜ ಹಾಗೂ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿದ ವಿದ್ಯಾರ್ಥಿಗಳು ದೇಶಭಕ್ತಿ ಮೆರೆದರು. ಮೆರವಣಿಗೆ ಉದ್ದಕ್ಕೂ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಹಾಗೂ ಕೋಲಾಟ ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು. ಮೆರವಣಿಗೆಯು ಸರ್ಕಾರಿ ಆಸ್ಪತ್ರೆಯವರೆಗೂ ಸಾಗಿ ಅಲ್ಲಿಂದ ವೃತ್ತ ನಿರೀಕ್ಷಕರ ಕಚೇರಿ ಮಾರ್ಗವಾಗಿ ಕೆಪಿಎಸ್ ಶಾಲಾ ಆವರಣ ತಲುಪಿತು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ವೇತಾ ಬಿಕೆ ಹಾಗೂ ಗಣ್ಯರು ಜ್ಯೋತಿ ಬೆಳಗಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಿಡಿಒ ಕೆ. ವೆಂಕಟಾಚಲಪತಿ, ಸಮಾಜದಲ್ಲಿ ಪ್ರತಿಯೊಬ್ಬರೂ ಸುರಕ್ಷತೆ ಹಾಗೂ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗಬೇಕು. ಹೆಣ್ಣುಮಕ್ಕಳು ಉದ್ಯೋಗಕ್ಕಾಗಿ ಬೆಂಗಳೂರು, ಮೈಸೂರು, ಹೈದರಾಬಾದ್ನಂತಹ ನಗರಗಳಿಗೆ ತೆರಳಿದಾಗ ಸುರಕ್ಷಿತವಾಗಿ ಮನೆಗೆ ಮರಳುವವರೇ ಎಂಬ ಆತಂಕ ಪೋಷಕರಲ್ಲಿದೆ. ಭಯ ದೂರಾದಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತಾಗುತ್ತದೆ ಎಂದರು. ಪ್ರಧಾನ ಭಾಷಣಕಾರ ಕೆಪಿಎಸ್ ಶಾಲೆ ಶಿಕ್ಷಕ ವೆಂಕಟರಮಣಪ್ಪ ಮಾತನಾಡಿ, ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ತತ್ವಾದರ್ಶಗಳು ನಮಗೆ ದಾರಿದೀಪವಾಗಿವೆ. ಅಂಬೇಡ್ಕರ್ ನೀಡಿದ ಸಂವಿಧಾನ ದೇಶದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಸಂಚಾಲಕರಾದ ಕಡ್ಡಿಲ್ಲು ವೆಂಕಟರಮಣ ಮಾತನಾಡಿ, ವಿದ್ಯಾರ್ಥಿಗಳು ಹಲವಾರು ವಿಷಯಗಳನ್ನು ಹಾಗೂ ಹಿತನುಡಿಗಳನ್ನು ಹಂಚಿಕೊಂಡರು. ತಹಸೀಲ್ದಾರ್ ಶ್ವೇತಾ ಬಿಕೆ ಮಾತನಾಡಿ, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ, ಶಿಕ್ಷಣ, ಕಂದಾಯ, ಪೊಲೀಸ್ ಹಾಗೂ ಆರ್ಡಿಪಿಆರ್ ಇಲಾಖೆ ಸಿಬ್ಬಂದಿಗೆ ಧನ್ಯವಾದ ಸಲ್ಲಿಸಿದರು. ಬಿಎಸ್ಪಿ ತಾಲೂಕು ಅಧ್ಯಕ್ಷರಾದ ಆನಂದ್ ಅವರು ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾನ್ ಗಣ್ಯಾತಿ ಗಣ್ಯರ ಶ್ರಮ ಹಾಗೂ ತಮ್ಮ ಪ್ರಾಣವನ್ನು ಕಳೆದುಕೊಂಡ ವೀರರ ಪರಿಚಯವನ್ನು ಹಂಚಿಕೊಂಡರು. ಈ ದೇಶದ ನಿಜವಾಗಲೂ ಸ್ವಾತಂತ್ರ್ಯ ಬಂದಿದ್ದಾರೆ ಅಂದರೆ ಇವತ್ತು ಸುರಕ್ಷವಾಗಿ ನಾವು ಈ ದೇಶದಲ್ಲಿ ಬದುಕು ಬಾಳ್ತಾ ಇರೋದಂದ್ರೆ ನಮ್ಮ ಭಾರತದ ಸೈನಿಕರ ಕಾರಣ. ಯಾಕಂದ್ರೆ ಅವರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಪಾಪ ನಮಗೋಸ್ಕರ ಹಗಲು ರಾತ್ರಿ ಅವರು ಕೆಲವರು ಪ್ರಾಣವನ್ನೇ ಬಿಟ್ಟಿದ್ದಾರೆ, ಕಳೆದುಕೊಂಡಿದ್ದಾರೆ. ಅಷ್ಟು ಕುಟುಂಬಗಳನ್ನು ಇವತ್ತು ನಾವು ನೋಡಿದ್ರೆ ನೆನೆಸ್ಕೋಬಾರ್ದು, ಯಾವತ್ತು ಕೂಡ ನಾವು ಜೀವನದಲ್ಲಿ ಮರೆಯಬಾರ್ದು. ಈಗಲೂ ಕೂಡ ಕಷ್ಟಪಟ್ಟು ಆ ಬಾಡಿನಲ್ಲಿ ಇದ್ದಾರೆ ಅಂದ್ರೆ ನಾವು ಆರಾಮಾಗಿದ್ದೀವಿ. ನಮ್ಮ ದೇಶದಲ್ಲಿ ಬದುಕಬೇಕಾದ್ರೆ ಅವರು ಕಾರಣ. ಅವ್ರು ನಿಜವಾಗಲೂ ಪ್ರಾಣದಾಗ ಅವರೇ ಮಾಡೋರು. ನಿನ್ನ ಭುಜಂಗಳು ಗಂಗೆ ಯಮುನೆಯರೇ ಈ ಭಾರತ ಮಾತೆಯ ಕರುಳಿನ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತಗಳೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ಭಾರತ ಮಾತೆಯ ಚರಣಕ್ಕೆ ಅರ್ಪಿಸಿದ ಸುಂದರ ಗುಲಾಬಿ ಹೂವು, ಸಮುದ್ರ ದೇವಿ ಭಾರತ ಮಾತೆಯ ಪಾದವನ್ನು ತೊಳೆಯುತ್ತಿದ್ದಾನೆ, ವಾಯುದೇವ ಚಾಮರವನ್ನು. 150 ದೇಶಗಳ ಪೈಕಿ 127ನೇ ಸ್ಥಾನದಲ್ಲಿ ನಾವಿದ್ದೀವಿ. ಅಂದ್ರೆ ಯಾರಾದ್ರೂ ಪತ್ರಕರ್ತರು ನಿಜವನ್ನು ನಿಜಾಂಶವಾಗಿ ನೋಡುವುದಾದ್ರೆ ಅವರ ಮೇಲೆ ಸುಳ್ಳು ಪ್ರಕರಣಗಳನ್ನು ಇದು ಮಾಡೋದು, ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇದು ಮಾಡ್ತಾ ಇದೆ. ನಾವು ಹೋರಾಟಗಾರರು ಹೇಳಿದ್ದೀವಿ, ಯಾವುದಕ್ಕೆ ಎದೆಗುಂದದೆ ಸುಮ್ಮನೆ ನಮ್ಮ ಮೇಲೆ ಸುಳ್ಳು ಕೇಸ್ಗಳಾಗ್ಬೋದು, ಯಾವನ್ನು ಪಕ್ಕಕ್ಕಿಟ್ಟು ದೇಶದ ಸಮಗ್ರಕ್ಕೆ, ದೇಶದ ಐಕ್ಯತೆಗೆ ಎಲ್ಲರೂ ಒಟ್ಟಾಗಿ ಜಾತಿ ಧರ್ಮಕ್ಕಿಂತ ದೇಶವೇ ಮುಖ್ಯವೆಂಬ ಘೋಷಣೆಯೊಂದಿಗೆ ನಾವೆಲ್ಲರೂ ಕೆಲಸ ಮಾಡ್ಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್ ಮಾತಾ ಕಿ ಜೈ. ಕಾರ್ಯಕ್ರಮದಲ್ಲಿ ಪಿಎಸ್ಐ ಗಣೇಶ್ ಕೆ, ಶಿರಸ್ತೆದಾರ ಸತೀಶ್ ಆರ್ ಐ, ಈಶ್ವರ್, ಗ್ರಾಮಾಡಳಿತಾಧಿಕಾರಿಗಳಾದ ಜಗ್ಗು, ಅನಿತಾ, ರವಣಮ್ಮ, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗ್ರಾಮ ಸಹಾಯಕರಾದ ಜಲಿಪಿಗಾರಪಲ್ಲಿ ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬಿಎಂ, ಭಾರತ ವೈಭವ ನ್ಯೂಸ್, ಚೇಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.